ನೋಡಿ, ಆರಂಭಿಕವಾಗಿ ಈ ಪೆನ್ ಡ್ರೈವ್ ಹೊರಗೆ ಬಂದಾಗ ಜೆಡಿಎಸ್ ಆಗಲಿ ಬಿ ಜೆ ಪಿಯ ನಾಯಕರಾಗಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ರೋಷಾವೇಶ ಇರಲಿಲ್ಲ. ಆದರೆ ಯಾವಾಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ನರೇಂದ್ರ ಮೋದಿ ಇದನ್ನು ಭಾಳ ಸೀರಿಯಸ್ ಆಗಿ ತಗೊಂಡ್ರು, ಯಾಕಂದರೆ ಅದನ್ನು ಡ್ಯಾಮೇಜ್ ಕಂಟ್ರೋಲ್ ಮಾಡಲೇಬೇಕಾಗಿತ್ತು, ಕಣಕ್ಕಿಳಿದಿದ್ದಾರೆ. ಈ ನಡುವೆ ಯಾವ ರೀತಿಯ ಡಿಚ್ಚಿ ಕೊಟ್ಟರು ಇವತ್ತು ಕುಮಾರಸ್ವಾಮಿ ಅಂತ ಹೇಳಿದರೆ ಒಂದೊಂದೇ ಪಾಯಿಂಟ್ಗಳು. ಯಾಕೆ ಇವತ್ತಿನ ಪತ್ರಿಕಾಗೋಷ್ಠಿ ಹೈಲೈಟ್ಸ್ ಯಾವುದು ಅಂತೇಳಿ, ಮಹಿಳಾ ಆಯೋಗದ ಪತ್ರದಲ್ಲಿ ಮಹಿಳಾ ಆಯೋಗ ಒಂದು ಪತ್ರ ಬರೆಯುತ್ತೆ ಸರ್ಕಾರಕ್ಕೆ. ಅದನ್ನು ಇವರು ಹೇಳ್ತಾರೆ, ಇವರೇ ಬರೆಸ್ತಾರೆ ಅನ್ನೋಂಥ ಆರೋಪ ಕೂಡ ಇದೆ. ಆರೋಪ ಮಹಿಳಾ ಆಯೋಗ ಅಂದರೆ ಯಾವಾಗ ಪೆನ್ ಡ್ರೈವ್ನಲ್ಲಿ ಇಂಥ ವಿಡಿಯೋಗಳು ಲೀಕ್ ಆಯಿತು, ಅದರಲ್ಲಿರುವ ಹೆಣ್ಣು ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆದ ಮಹಿಳಾ ಆಯೋಗ ಬರುತ್ತೆ, ಮಕ್ಕಳಿಗೆ ತೊಂದರೆ ಮಕ್ಕಳ ಆಯೋಗ ಬರುತ್ತೆ. ಹಾಗೆಯೇ ಈ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಮಹಿಳಾ ಆಯೋಗ ಒಂದು ಪತ್ರ ಬರೆಯುತ್ತೆ ಸರ್ಕಾರಕ್ಕೆ. ಆದರೆ ಇಂಥೊಂದು ಲೀಕ್ ಆಗಿದೆ, ಮತ್ತೊಂದು ಎಕ್ಸೆಟ್ರಾ ಎಕ್ಸೆಟ್ರಾ. ಆದರೆ ಮಹಿಳಾ ಆಯೋಗದ ಪತ್ರದಲ್ಲಿ ಪ್ರಜ್ವಲ್ ರೇವಣ್ಣ ಹೆಸರು ಇರಲಿಲ್ಲ, ಅದು ಕರೆಕ್ಟ್, ಅದನ್ನು ಕುಮಾರಸ್ವಾಮಿ ಹೇಳ್ತಾರೆ. ಆದರೆ ಮುಖ್ಯಮಂತ್ರಿ ಟ್ವೀಟ್ ಮಾಡ್ತಾರಲ್ಲ, ಮಹಿಳಾ ಆಯೋಗದಿಂದ ಒಂದು ಪತ್ರ ಬಂದಿದೆ, ಈ ರೀತಿ ಅಶ್ಲೀಲವಾಗಿ ಮತ್ತೊಂದು ದೌರ್ಜನ್ಯಕ್ಕೊಳಗಾದ ಮಹಿಳೆಯರ ಬಗ್ಗೆ ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನು ಉಲ್ಲೇಖ ಮಾಡಿ ಟ್ವೀಟ್ ಮಾಡ್ತಾರೆ. ಅದನ್ನು ಕುಮಾರಸ್ವಾಮಿ ಕೇಳೋದು, ನಿಮ್ಗೆ ಯಾರು ಹೇಳಿದ್ದು ಪ್ರಜ್ವಲ್ ರೇವಣ್ಣ ಅಂತೇಳಿ. ಈಗ ಮಾಧ್ಯಮ ಕೂಡ ಪ್ರಜ್ವಲ್ ರೇವಣ್ಣ ಅಂತ ಬಳಸೋದಕ್ಕೆ ಮುಖ್ಯ ಕಾರಣವಾಗಿದ್ದೇ ಸಿದ್ದರಾಮಯ್ಯನವರು ಟ್ವೀಟ್. ಇಲ್ಲ ಅಂತಂದರೆ ನಮಗೆ ಬಳಸೋಕ್ಕೆ ಬರಲ್ಲ, ಯಾಕಂದರೆ ಅಲ್ಲಿ ಕಾಣ್ತಿರೋದು ಹೆಣ್ಣುಮಗಳಿಗೆ ಕಾಣ್ತಿರ್ಬೋದು, ಆದರೆ ಆ ವಿಂಡೋದಲ್ಲಿ ಕಾಣ್ತಿರೋದು ಪ್ರಜ್ವಲ್ ರೇವಣ್ಣನ ಬೇರೆಯವರ ಯಾರು ಗೊತ್ತು. ಆದರೆ ನೀವು ಹೆಂಗೆ ಉಲ್ಲೇಖ ಮಾಡಿದ್ರಿ ಅಂತೇಳಿ ಅವರು ಮುಖ್ಯಮಂತ್ರಿ ಉಲ್ಲೇಖ ಮಾಡಿದ ತಕ್ಷಣ ಮಾಧ್ಯಮಗಳು ಪ್ರಜ್ವಲ್ ರೇವಣ್ಣ ಹೆಸರು ಬಳಕೆಗೆ ಶುರು ಮಾಡಿದ್ರು. ಆಮೇಲೆ ಮತದಾನಕ್ಕೆ 2 ದಿನದ ಮುನ್ನಾ ದಿನ ಪೆನ್ ಡ್ರೈವನ್ನು ಹಂಚಿಕೆ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾರೆ ಕುಮಾರಸ್ವಾಮಿ. ನೀವು ಪೆನ್ ಡ್ರೈವ್ ಹಂಚಿಕೆ ಮಾಡಿಬಿಡ್ತೀರಿ ಅಂದರೆ ಹೀಗೆ ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಏನು ಭತ್ತ ಬಿಸಾಕ್ತೀವಲ್ವ, ಆ ಥರ ಹಾಸನದಲ್ಲಿ 25,000 ಪೆನ್ ಡ್ರೈವ್ ಹಂಚಲಾಗಿದೆ. ಪೆನ್ ಡ್ರೈವ್ ಅಂತಂದರೆ ಈ ವಿಡಿಯೋಗಳೆಲ್ಲ ಇರುತ್ತಲ್ಲ, ಅದ್ರದ್ದನ್ನೆಲ್ಲ ಸಣ್ಣ ಒಂದು ಪೆನ್ ಡ್ರೈವ್ ಇಷ್ಟೊಂದು ಇರುತ್ತೆ, ಅದನ್ನು ನೀವು ನಿಮ್ಮ ಮೊಬೈಲ್ಗೋ ಮತ್ತೊಂದಕ್ಕೆ ಹಾಕಿದರೆ ಡೌನ್ಲೋಡ್ ಆಗುತ್ತೆ. ಅವ್ರು ಹೇಳ್ತಾರಲ್ಲ, ನಾನು ಪೆನ್ ಡ್ರೈವ್ ಚುಚ್ಚಿದೆ, ಡೌನ್ಲೋಡ್ ಆಯಿತು, ದೇವರಾಜೇಗೌಡರು 2900 ಇತ್ತು. ಆಮೇಲೆ ಇನ್ನೊಂದು ಆರೋಪ, ಮಹತ್ತರ ಆರೋಪವನ್ನು ಮಾಡ್ತಾರೆ, ಪೊಲೀಸರನ್ನು ಇಟ್ಟುಕೊಂಡೇ ಪೆನ್ ಡ್ರೈವನ್ನು ಹಂಚಿಕೆ ಮಾಡಲಾಯಿತು. ಪೊಲೀಸರ ಥ್ರೂನೇ ಆಡಳಿತ ಯತ್ನ ದುರುಪಯೋಗ ಮಾಡಿಕೊಳ್ಳಲಾಗಿದೆ ಅಂತೇಳಿ ಕುಮಾರಸ್ವಾಮಿ ಆರೋಪ ಮಾಡಿದರು. ಈ ನಡುವೆ ಕೇವಲ ಪ್ರಜ್ವಲ್ ರೇವಣ್ಣ ವಿರುದ್ಧ ತನಿಖೆ ಆಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ವಿರುದ್ಧ ತನಿಖೆ ಆಗ್ತಾ ಇದೆ. ಕುಮಾರಸ್ವಾಮಿ ಅವರ ಡಿಮಾಂಡ್ ಏನಪ್ಪ ಅಂತಂದರೆ, ಬಹಳ ಮುಖ್ಯವಾಗಿ ಪೆನ್ ಡ್ರೈವ್ ರಿಲೀಸ್ ಮಾಡಿದ ಕಾರ್ತಿಕ್ ಗೌಡ ಎಲ್ಲಿ ಅಂತ ಅವ್ರು ಕೇಳ್ತಾರೆ. ಪೆನ್ ಡ್ರೈವ್ ರಿಲೀಸ್ ಮಾಡಿದ ಕಾರ್ತಿಕ್ ಗೌಡ ಎಲ್ಲಿ? ಇದೇ ಕಾರ್ತಿಕ್ ಗೌಡ ಯಾರು? ಕಾರ್ತಿಕ್ ಗೌಡ ಪ್ರಜ್ವಲ್ ರೇವಣ್ಣ ಅವರ ಡ್ರೈವರ್. ಆತ ವಿಡಿಯೋ ಲೀಕ್ ಮಾಡಿದ್ದು ಮಲೇಷ್ಯಾದಲ್ಲಿ ಅಂತ ಅಂದ್ಬಿಟ್ಟು ಇದೇ ಕುಮಾರಸ್ವಾಮಿ ಅವರು 2 ದಿನಗಳ ಹಿಂದೆ ಹೇಳಿದರು. ಈಗ ಪೆನ್ ಡ್ರೈವ್ ರಿಲೀಸ್ ಮಾಡಿದವರನ್ನು ಏಕೆ ಬಂಧಿಸಿಲ್ಲ ಅಂತೇಳಿ ಕುಮಾರಸ್ವಾಮಿ ಕೇಳ್ತಾ ಇದ್ದಾರೆ. ಆಮೇಲೆ ತೋಟದ ಮನೆಯಲ್ಲಿ ಸಂತ್ರಸ್ತೆ ಅಂತ ಹೇಳ್ತಿರಲ್ಲ, ತೋಟದ ಮನೆ ಸಂತ್ರಸ್ತೆಯ ಹೇಳಿಕೆ ಯಾಕೆ ಪಡೆದಿಲ್ಲ ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ತೋಟದ ಮನೆಯಲ್ಲಿ ಮಹಜರು ಅಂತಂದರೆ ನಿಮ್ಗೆ ಗೊತ್ತಲ್ಲ, ಮಹಜರು ಅಂತಂದರೆ ಒಂದು ಯಾವುದೇ ಒಂದು ಡೆಡ್ ಬಾಡಿ ಬಿದ್ದಾಗಲೂ ಮತ್ತೊಂದು ಆಕ್ಸಿಡೆಂಟ್ ಆದಾಗ ಮಹಜರು ಮಾಡ್ತಾರೆ. ಏನು ಹೆಂಗೆ ಪೊಲೀಸರು. ಹಾಗೆಯೇ ಒಂದು ಹೆಣ್ಣು ಮಗಳಿಗೆ ಈ ರೀತಿ ಲೈಂಗಿಕ ದೌರ್ಜನ್ಯ ಆದರೆ ಎಲ್ಲಮ್ಮ ಮೇಲ್ಗಡೆನ, ಫಸ್ಟ್ ಫ್ಲೋರ್ ಅಲ್ಲ ಕೆಳಗ, ಎಲ್ಲಿ ಸ್ಟೋರ್ ರೂಮಲ್ಲ, ಹೀಗೆಲ್ಲ ಕೇಳಿ ಮಹಜರು ಮಾಡುವಂಥದ್ದು. ಇನ್ನು